ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ವಿಜಯಪುರ ಸಬ್ಸ್ಕ್ರೈಬರು ಈ ಸೀರೆನ ಬುಕಿಂಗ್ ಮಾಡಿದ್ರಿ, ಬಹಳ ಖುಷಿ ಆಯ್ತು. ಸಾಯಂಕಾಲ ಇವತ್ತು ಶುಕ್ರವಾರ, ಶ್ರಾವಣದ ಮೊದಲನೇ ಶುಕ್ರವಾರ. ಈಗ ತಾನೇ ಜಸ್ಟ್ ನಾವು ಕೂಡ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಪರ್ಸಿ ಒರೆಸೋದು ಮತ್ತೆ ಫ್ರೆಶ್ ಆಗಿದ್ದು ದೀಪದ ಹಚ್ಚಿ ಇವಾಗ ಜಸ್ಟ್ ದೀಪ ಹಚ್ಬೇಕು ಅನ್ನೋ ಟೈಮ್ದಾಗನೇ ಪಟ್ ಅಂತೇಳಿ ನಮ್ಮ ಬಿಜಾಪುರ ಸಬ್ಸ್ಕ್ರೈಬರ್ ಅವರು ಹೇಳಿದ್ರು, ನಾವು ನಿಮ್ ವಿಡಿಯೋ ನೋಡ್ತೀವಿ ಸಬ್ಸ್ಕ್ರೈಬರ್ ಅಂತೇಳಿ. ನಮ್ಗೆ ಭಾಳ ಖುಷಿ ಐತ್ರಿ. ನೀವು ವಿಡಿಯೋ ನೋಡಕತ್ತಿದ್ರ ನಿಮ್ಗೆ ಥ್ಯಾಂಕ್ಸ್. ನೀವು ವಿಡಿಯೋ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಈ ಸೀರೆ ಬುಕಿಂಗ್ ಮಾಡಿದ್ದಕ್ಕೆ. ಇದಕ್ಕೆ ಅಡ್ರೆಸ್ ಅದು ಕಳಿಸ್ತೀನಿ ಅಂತ ಹೇಳ್ಯಾರ. ಸೊ ನಿಮ್ಗೂ ಯಾರಿಗಾದ್ರು ಬೇಕಿದ್ರ ಪಟ ವಿಡಿಯೋ ಮಾಡಿ ಹಾಕಿರ್ತೀನಿ, ಬೇಗನೆ ಸ್ಕ್ರೀನ್ ಶಾಟ್ ತೆಗಿರಿ, ಬುಕಿಂಗ್ ಮಾಡ್ಕೊರಿ. ನಮಗೂ ಕೂಡ ಸಪೋರ್ಟ್ ಮಾಡ್ರಿ. ಮನೆಗಿದ್ದೇ ಮಾಡೋದ್ರಿಂದ ನನ್ ಖರ್ಚು ಕಡಿಮೆ, ನಿಮ್ಗೂ ಒಳ್ಳೆ ಕ್ವಾಲಿಟಿನ ಕಡಿಮೆ ರೇಟಿ ಕೊಟ್ಟು ನಾನು ಸೀರೆ ಸೇಲ್ ಮಾಡ್ತೀನಿ. ಬೇಗನೆ ಬುಕಿಂಗ್ ಮಾಡ್ಕೋರಿ ಅಪ್ಪ. ಈಗಂತ್ರ ಹಬ್ಬ ಎರಡು ದಿನ ಬಂದೇ ಬಿಟ್ಟು, ಅದರ ಶುಭ ಸಮಾರಂಭಗಳು ಕೂಡ ಜಾಸ್ತಿನೇ. ನೀವು ಉಟ್ಕೊಳಕ, ನಿಮ್ ಬರ್ತಡೇಕ, ನಿಮ್ದು ಆನಿವರ್ಸರಿಗೆ, ನಿಮ್ದು ಯಾವ್ದೇ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಗಿಫ್ಟ್ ಕೊಡೋದು ಬೇಕಾಗಿತ್ತಪ್ಪ ಅಂದ್ರ ಮಂಗಲ ಚೇನು ಅದಾವ, ಕಿವಿನೂ ಓಲಿ ಅದಾವ, ತಾಳಿ ಸರ ಮತ್ತ ಸೀರೆಗಳು ಈ ಪ್ರತಿಯೊಂದು ನನ್ನ ಹತ್ರ ಸಿಗ್ತಾವ. ನಿಮ್ದು ಹೆಚ್ಚೆಚ್ಚು ವೆರೈಟಿ ಹಾಕ್ಬೇಕ. ನೈಟೀಸ್ ಕೇಳಕತ್ತಾರ ಭಾಳ ಜನ, ಎಲ್ಲ ಕಲೆಕ್ಷನ್ ಹಾಕ್ತೀನಿ. ಅದಕ್ಕೆಲ್ಲ ನಿಮ್ ಸಪೋರ್ಟ್ ಇತ್ತಂದ್ರ ಎಲ್ಲ ರೀತಿಯಿಂದ ಕೂಡ ನಾನು ತರಿಸ್ತೀನಿ. ನಿಮ್ಗೆ ಬೇಕಾದ ಒಂದು ಇದ್ರೊಳಗ ನಾನು ನಿಮ್ಮ ಮನೆಗೆ ತಲುಪಿಸ್ತೀನಿ ಅಂತ ಹೇಳ್ತೀನಿ. ಸೊ ಓಕೆ, ಇವಾಗಷ್ಟೇ ಶುಕ್ರವಾರ, ಆ ಒಂದು ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ನೋಡ್ಬೇಕನ್ಸಾಗತ್ತೈತಿ ಮೇನ್ ಆಗಿ. ಸೊ ಚಹಾ ಮಾಡ್ತೀನಿ ಅಂತ ಇದನ್ನ ಪ್ಯಾಕ್ ಮಾಡಿ ಚಹಾ ಮಾಡ್ತೀನಿ. ಫೈನಲಿ ಮಗಳು ಇಲ್ಲೇ ಚಹಾ ಮಾಡಿ ಕೊಟ್ಟಾಡ್ರಿ. ಮತ್ತು ಮೆಸೇಜ್ಗಳು ಬಂದು ಇಲ್ಲೇ ಅಟೆಂಡ್ ಮಾಡ್ಕೊತ ಕುಂತೆ. ನಾನು ಕೂಡ ಚಹಾ ಕುಡಿಯೋಣ. ಅವ್ರಿಗೂ ತಾವು ಮಾಡಿಕೊಂಡು ನನಗೂ ಇಷ್ಟು ಮಾಡಿಕೊಟ್ಟಾರ. ಈ ಅಣ್ಣಾರು ಯಾಕೋ ಸ್ವಲ್ಪ ಸುಸ್ತಾಗ್ಯಾರ ಮತ್ತೆ ಇವತ್ತು. ಇತ್ತದ ಬಾಪು ಹಾಯ್ ಮಾಡಿ ಎಲ್ಲಾರ್ಗಿ. ಗಸ ಹಿಡ್ದೈತಿ ನೋಡಿ. ಸಾಲಾಗಿ ಚಿರಾಡಿದೇನ ಆಟ ಆಡತ್ನಾಗ. ಚಾ ಕುಡ್ದಿ? ಇಪ್ಪು ಎಷ್ಟು ಫಸ್ಟ್ ಕುಡ್ದೆ ಯಪ್ಪ. ಇನ್ನೂ ಮುಟ್ಗ ಹಾಕ್ತೀನಿ ತೊಂಬವು. ಗಂಟ್ಲಿಗೆ ಆರಾಮಾಗುತ್ತವು. ಏನವು? ಹಾಂ, ಚೇಸ ಏನು ಪೀಸ ಚೇಸ ಪಟ ತೊಂಬ. ಈ ವಾತಾವರಣಕ್ಕೆ ಚಾಗನ ರುಚಿ ಕೊಡುತ್ರಿ. ಮನೇನೊಬ್ರು ಕಮೆಂಟ್ ಮಾಡಿದ್ರು, ಎಷ್ಟು ಬ್ಯಾಡಂದ್ರೆ ನಾವು ಚಹಾ ಕುಡಿತೀವ್ರಿ, ನಮಗೂ ಚಹಾ ಇಷ್ಟ ಅಂತೇಳಿ. ಹಿಂಗೆ ಐತ್ರಿ. ಅದ್ರ ನಮ್ಮ ಬಿಜಾಪುರ ಮಂದಿ ಅಂತರೂ ನಾವು ಚಹಾ ಅಂದರೆ ಎಡವಟ್ಟಿ ನಡಿ. ಶುಕ್ರವಾರದ ಪೂಜೆ ಮತ್ತು ನಾನು ಬುಕ್ಕಿಂಗ್ ತಗೊಂಡು ಎಲ್ಲ ಆರ್ಡ್ರು ಎಲ್ಲ ಬರೀತೀನಿ ನೋಡ್ರಿ. ಅದು ಖಾಲಿಯಾಗಿತ್ತು. ಮತ್ತು ಇವತ್ತು ಶುಕ್ರವಾರ. ಹಾಗೆ ಒಂದು ಒಂದಿದು ಪೆನ್ನು ಹೊಸದೈತ್ರಿ. ಒಂದು 2 ಸರಿ ಯೂಸ್ ಮಾಡೀನಿ ಅಷ್ಟೇ. ಇದೊಂದು ಹೊಸ ಪುಸ್ತಕ ನೋಡ್ತಾ ಇರ್ಬೋದು ನೀವಿಲ್ಲಿ. ನಾ ಏನು ಬರ್ತೀನಿ ಇದ್ರ ಮ್ಯಾಗದು ಮಗಳದೈತ್ರಿ, ಬಟ್ ಹೊಸದೈತಕ್ಕೆ ಇನ್ನೂ ಯೂಸ್ ಮಾಡಿಲ್ಲ. ರಾಯರ ದಯೆ, ರಾಯರ ಆಶೀರ್ವಾದ, ರಾಯರಿದ್ದಾರೆ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸೊ ರಾಯರ ಒಂದು ಇದು ಬರೆದಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟೇ ಸಿಂಪಲ್ ಪೂಜೆ ನೋಡ್ರಿ. ಅದು ನನ್ನ ಮಗಳು ಮಾಡಿದ್ದಾಳ. ಅದು ಲಕ್ಷಣವಾಗಿ ಪೂಜೆ ಮಾಡ್ತಾಳಕಿನು. ಹೆಂಗೆ ಮಾಡ್ಯಾಳ ಕಮೆಂಟ್ ಮಾಡಿ ಹೇಳ್ರಿ. ಈಗ ಜಸ್ಟ್ ಅನ್ನಕ್ಕಿಟ್ಟೀನಿ. ಅಳ್ಳು ಪ್ರೀ ಒಮ್ಮೆ ಮಾಡತ್ತಿನ ಗೊತ್ತಾಗಲ್ಲ. ಇದು ಹೆಚ್ಚಿಗಾಗಬಾರ್ದು, ಕಮ್ಮಾದ್ರೆ ಪರವಾಗಿಲ್ಲ. ಇರ್ಲಿಕ್ಕಂದ್ರೂ ನಡೆಯಂಗಿಲ್ಲ, ಹೆಚ್ಚಿಗಾದರೂ ಸಹಿಸೋಕ್ಕಾಗಲ್ಲ. ಆ ಥರ ನೋಡ್ರಿ. ಮತ್ತು ಹಾಗೇನೆ ಫ್ರೆಂಡ್ಸ, ಇನ್ನೊಂದು ಖಂಡಿತವಾಗ್ಲೂ ಕೂಡ ಲೈಕ್ ಕೊಡ್ರಿ. ಹೊಸ ಸೀರೆ ಅಪ್ಡೇಟ್ ಕೊಡ್ತೀನಿ. ಬಂಪರ್ ಎಲ್ಲ ಧಮಾಕ ಆಫರು. ತೊಗೊಂಡಾರಿಗಂತರೂ ಭಾರಿ ಖುಷಿ ಅಂತ ಅನಿಸ್ತದ. ಯಾಕಂದ್ರೆ ಅಷ್ಟು ಒಳ್ಳೆ ಕ್ವಾಲಿಟಿ ಸೀರೆನ ಮತ್ತು ಒಳ್ಳೆ ಆಫರ್ ಜೊತೆಗೆ ಧಮಾಕ ಅಂತಲೇ ಹೇಳ್ಬೋದು. ವೇಟ್ ಆ್ಯಂಡ್ ವಾಚ್ ಮಾಡ್ತಾ ಇರಿ. ಎಲ್ಲರಿಗೂ ಕೂಡ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಏನೇನು ಕೊಡ್ತೀನಿ ಹೆಂಗೆ ಅಂತೇಳಿ. ಸೊ ಖಂಡಿತವಾಗಲೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬಾಂಡೆಗಳು ತಿಕ್ಕಿಟ್ಟಿದ್ದು ಹಿಂಗೆ ಅದಾವು. ಇವನ್ನೆಲ್ಲ ಅಷ್ಟು ಡಬಕ್ಬೇಕೆಲ್ಲ ಒಣಗ್ಯಾವ್ರಿ. ಮತ್ತು ಅಲ್ಲಿ ಆಗ್ಯಾವ ಅನ್ನತಾನೆ ಇಲ್ಲಿ ಇಷ್ಟು ಬಿದ್ದಿರ್ತಾವ. ಓಕೆ, ಈಗ ಸಾರಿಗೆ ಸರ್ಚ್ ಮಾಡ್ಕೊಳೋಣ. ಏನ ಹೇಳ್ರಿ, ನಮ್ಮ ಜವಾರಿ ಊಟ ಒಂದು ಜವಾರಿ ಮಂದಿ ಖಡಕ್ಕಾಗಿನೇ ಇರ್ತದಂತಲೇ ಹೇಳ್ಬೋದು. ಈ ಸದ್ಯಕ್ಕೆ ಬೆಳ್ಳುಳ್ಳಿನ ಸ್ವಲ್ಪ ಕುಟ್ಟಕತ್ತೀನಿ ರೀ. ಬೆಳ್ಳುಳ್ಳಿ ಜವಾರಿವು ಕರಿಬೇವು
ಕರಿಬೇವನ್ನ ಸ್ವಲ್ಪ ತೊಳೆದು ಪ್ಲಾಸ್ಟಿಕ್ ಕಡೆಗೆ ಹಾಕಿ ಅವ ಓಲಾದಂಗೆ ಸುತ್ತಿಟ್ಬಿಡ್ಬೇಕ್ರಿ. ನೀವು ಒಂದಲ್ಲ ಎರಡಲ್ಲ 15 ದಿನ ಇಟ್ಟರು ಕೂಡ ಹಿಂಗೆ ಇರ್ತೈತಿ. ಮತ್ತು ಒಬ್ಬೊಬ್ಬರು ಈ ಥರ ಎಲ್ಲ ಬರೀ ಎಲೆ ಅಷ್ಟೇ ಏನಂತೀರಿ ಕರಿಬೇವು ಎಲೆ ಹಿಂಗತ್ತೆ ಕಡ್ಡಿ ಇರ್ಲಾರ್ದೇ ಇದು ಮಾಡಿ ಡಬ್ಬ್ಯಾಗ ಇಡ್ತಾರೆ. ಬಟ್ ಹಂಗೆ ಇಡಬಾರ್ದು, ಅದ್ರಾಗಿಂದು ಇದನ್ನೇ ಹೋಗ್ಬಿಡ್ತೈತಿ. ಈ ಥರ ಮಾಡಿಟ್ರೆ ಇದ್ರ ಫ್ಲೇವರ್ ಹಂಗೆ ಇರ್ತೈತಿ. ಇದೊಂದು ಟಿಪ್ ಅಂತ ಅನ್ಕೋರಿ ನೀವು. ಟಮಾಟಿ ಸಾರು ಮಾಡ್ತೀನಿ ರೀ, ಹಾಗಾಗಿ ಟಮಾಟಿ ತೊಗೊಂಡಿನಿ, ತೊಳ್ಕೊಂಡು ಇಟ್ಕೊಂಡಿನಿ. ನಾನು ಕೂಡ ಕುದಿ ಹಿಡ್ದೈತಿ, ಪಟ್ಟನ್ ಸಾರು ಮಾಡಿಬಿಡ್ತೀನಿ ಟಮಾಟಿ ಸಾರು. ಇಲ್ಲಿ 3 ಪಾರ್ಸಲ್ ಇದ್ದು ರೀ, ಅವು 3 ಕೂಡ ಪಾರ್ಸಲ್ ಪ್ಯಾಕ್ ಮಾಡೀನಿ. ಇದ್ರದ್ದು ವಿಡಿಯೋಗಳು ಮಾಡ್ಬೇಕಿನ್ನ. ಇದೇ ಥರ ಸೇಮ್ ಕಾಣಿಸ್ತೈತ್ರಿ ಅದು. ಬಟ್ ಅದು ಬಾರ್ಡ್ರ್ ಗಿಡ್ರ್ ಎಲ್ಲ ಸೇಮ್ ಇದ್ರು ಒಂಚೂರು ಒಳಗಡೆ ಡಿಸೈನ್ ಅದೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಐತ್ರಿ. ಮಾಡ್ಬೇಕು ವಿಡಿಯೋ. ಇದೇ ಇರ್ತೀನಿ ಈಗ ಸ್ವಲ್ಪ ವಿಡಿಯೋ ಮಾಡೋದೈತೆ ಅಂತೇಳಿ. ಯಾವಾಗ ಯಾಕಡೆ ಹೆಂಗಾಗುತ್ತೆ ಹಂಗೆ ಮಾಡೋದು. ಸೂಪರಾಗಿ ಟಮಾಟಿ ಸಾರು ಮಾಡೀನಿ. ಮಸಾಲೆ ಖಾರ ಹಾಕಿ ಟಮಾಟಿ ಸಾರು ಮಾಡೀನಿ ರೀ. ಈ ಥರ ತಿಳಿ ಅನ್ನನೂ ಕೂಡ ಆಗೈತಿ. ಇನ್ನೊಂದು 3 ಚಪಾತಿ ಇಟ್ಟು ಪಲ್ಯ ಐತಿ. ಯಜಮಾನ್ರು ಕುರ್ತಾಗ ಆಗ್ತೈತ್ರಿ. ಇಲ್ಲಿ ಕಡಾಗಿ ಒಳಗೆ ಎಣ್ಣೆ ಇಟ್ಟೀನಿ. ಹಾಗೆ ಇಲ್ಲಿ ಕೊತ್ತ ಅಂತ ಕುದಿಯಕತ್ತೈತಿ. ಇದು ಫಸ್ಟ್ನೇ ಶ್ರಾವಣ ಶುಕ್ರವಾರ. ಸ್ವಲ್ಪ ಸಜ್ಕ ಮಾಡಿದ್ರೆ ಆಯ್ತು ಅಂತೇಳಿ. ಯಾಕಂದ್ರೆ ಮುಂಜಾನೆನೂ ಕೂಡ ಅಷ್ಟು ಟೈಮ್ ಇರಲ್ಲ ಮಕ್ಕಳಿಗೆ. ಮಧ್ಯಾಹ್ನ ನಾನು ಯಜಮಾನ್ರು ಇಬ್ಬರೇ ಇರ್ತೀವಿ. ಸೊ ಆ ಒಂದು ಕಾರಣಕ್ಕೆ ರಾತ್ರಿ ಮಾಡಿದ್ರೆ ಮಕ್ಕಳು ಕೂಡ ತಿಂತಾರಂತೇಳಿ ಹಾಲು ಅದಾವು. ಅನ್ನದ ಮೇಲೆ ಮುಚ್ಚಿದ್ಮೇಲೆ ಒಂದು ಸ್ವಲ್ಪ ಇದು ಮ್ಯಾಗಿನ ತೆಪ್ಪದ ಗತಿ ಇದಾಗೈತೆ ನೋಡ್ರಿ. ಸೊ ಈ ಸದ್ಯಕ್ಕೆ ಹಾಲು ಕಾಯಿಸ್ತೀನಿ. ಯಾಕಂದ್ರೆ ಇದಕ್ಕೆ ಭಾಳ ಇದ್ರದ್ದು ಹಾಲು ಹಾಕಿರೋ ಒಡೆದು ಬಿಡ್ತದೆ ರೀ, ಬೆಲ್ಲ ಇರ್ತೈತಲ್ಲ ಅದಕ್ಕೆ. ಈಗ ಇದ್ರೊಳಗೆ ಏನು ಮಾಡಮ್ಮಂದ್ರೆ ಹಪ್ಪಳ ಕರೆ ಮಂತ್ರಿ ಮೊದಲೊಂದು ಸ್ವಲ್ಪ ಹಾಕಿ ಇದು ಮಾಡೋಣ ಅಂತ ಒಂದು 2 ಚಮಚ ಎಣ್ಣೆ ಹಾಕ್ತೀನಿ. ಇದು ವೈನ್ ಆಗಲ್ಲ ಫ್ರೆಂಡ್ಸ. ಹಂಗಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಈ ಹಪ್ಪಳ ಮತ್ತು ಯಜಮಾನ್ರು ಮನೆ ರೆಡಿಮೇಡ್ ತೊಗೊಂಬಂದಾರ. ಇದು ಯೆಲ್ಲೋ ಕಲರ್ ಕಾಣಿಸೋದು. ಇದೇನೈತಲ್ಲ ವೈಟ್ನೊಳಗೆ, ಇದು ನಾ ಮಾಡಿದ್ದೆ ಮನ್ಯಾಗ. ಇವು ಮೊನ್ನೆ ಊರಿಂದ ಬರತ್ನೇ ಮಾಡ್ಕೊಂಬಂದಿದ್ದು ಮೆಣಸಿನ್ಕಾಯಿ. ಸೊ ಈ ಸದ್ಯ ಬಡ ಕರ್ದು ಬಿಡಮ್ಮಂತ. ಹಪ್ಪಳ ಮೆಣಸಿನ್ಕಾಯಿ ಎಲ್ಲ ರೆಡಿ ಆಯಿತು. ಸಜ್ಜಕನೂ ಕೂಡ ಒಂದು ಸ್ವಲ್ಪ ತಣ್ಣಗಾಗೈತಿ. ಈಗ ಈ ಸಜ್ಜಕಕ್ಕೆ ಬಿಸಿ ಬಿಸಿ ಹಾಲು, ತುಪ್ಪಿದ್ರೆ ನಾ ಭಾರಿ ಹಾಕೈತ್ರಿ. ತುಪ್ಪ ಇಲ್ಲ, ಬಟ್ ಈ ಸದ್ಯಕ್ಕೆ ಇದ್ರಾಗ ಅಡ್ಜಸ್ಟ್ ಮಾಡೋಣ. ಸ್ವಲ್ಪ ಲೈಟಾಗಿ ಬಿಸಿ ಐತಿ ಸಜ್ಜಕ್ಕೆ. ಈಗ ಹಾಲು ಹಾಕಿ ಮಿಕ್ಸ್ ಮಾಡಿ ಈ ಸಜ್ಜಕದ ಜೊತೆಗೆ ಹಪ್ಪಳ ತಿಂದು ಮ್ಯಾಗ ಇಷ್ಟು ಅನ್ನ ಸಾರು ಉಂಡ್ಬಿಟ್ರೆ ಸ್ವರ್ಗ ಸುಖ ಜೀವನ. ಯಜಮಾನಪ್ಪನ ಹದಿ ನೋಡತ್ತೀವಿ, ಬಂದರೆ ಬೇಷಾಗುತ್ತಾ. ಸಾರು ಆಗೈತ್ರಿ, ಇಷ್ಟು ರುಚಿ ಆಗೈತ್ಲ, ನೆಕ್ಸ್ಟ್ ಲೆವೆಲ್. ಇವತ್ತಿನ ರಾತ್ರಿ ಮೆನು ಶ್ರಾವಣ ಶುಕ್ರವಾರದ ಅಡಿಗೆ ನೋಡ್ರಿ. ಇದು ಇಷ್ಟೇ ಸಿಂಪಲ್. ಮುಂಜಾನೆದಂತರೂ ಕೂಡ ನೀರಿಂದು ಕೆಲಸ ಆಯಿತು. ಒಗ್ಗರಣೆ ಆಗೈತಿ, ಬಾಂಡೆನೂ ಆಗ್ಯಾವು. ಒಗ್ಗರಣ ಬಾಂಡೆ ಮಾಡೀನಿ. ನಾನು ಇನ್ನೊಬ್ಬಕ್ಕೆ ಜಳಕ ಮಾಡಬೇಕು. ಈ ಮೇಡಮ್ ಅವ್ರು ಕೂಡ ಜಳಕ ಮಾಡಿ ಪೂಜೆ ಮಾಡ್ಯಾರ. ಈ ಅಣ್ಣವ್ರು ಕೂಡ ಜಳಕ ಮಾಡ್ಯಾರ. ಯಜಮಾನ್ರು ಕೂಡ ಕೆಲ್ಸಿಗೆ ಹೋಗಿದ್ದಾರೆ. ಸೊ ಇವತ್ತು ಶನಿವಾರ ಆಗಸ್ಟ್ 15. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಶಾರ ಮೊನ್ನೆ ಬರತ್ನೆ ಮನೇನ ಕೊಟ್ಕೊಸಿದ್ ನೋಡ್ರಿ. ಫ್ರಿಜ್ನಾಗ ಇಟ್ಟು ತಲೆಗೆ ಎಲ್ಲ ಹಂಗೆ ಹಿಂದೆ ಕುಳ್ದುಬಿಟ್ಟೈತಿ. ಆಮೇಲೆ ಈಗ ಇವತ್ತು ಏನಾದರೂ ಸ್ಪೆಷಲ್ ಮಾಡ್ಬೇಕಂತ ಅಂದ್ಕೊಂಡು ಮಿಸಳ ಪಾವ್ ಮಾಡ್ಬೇಕಂತ ಉಸಳ ತರ್ಸಕ್ಕೆ ಹೋದೀನಿ ರೀ. ಇದಿಷ್ಟೇ ಸಿಕ್ಕಾವ 10 ರೂಪಾಯ್ದು. ಇನ್ನೊಂದು 10 ರೂಪಾಯಿ ಸಿಕ್ಕರ ಪರವಾಗಿಲ್ಲ. ನೋಡಮ್, ಇನ್ನೊಂದು ಒಬ್ರು ಬಾಚಿದವ್ರು ಬಂದ್ರಂದ್ರೆ ತೊಗೊಳ್ತೀನಿ. ಒಂದೇ ಉಳ್ದಿತ್ತಂದ್ರೆ ಅವ್ರ ಬಲ್ಯಾಕ ಬಿಸ್ಕಿಟ್ ತರಿಸೀನಿ. ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರೆ ಆಯ್ತು ಅಂತೇಳಿ. ಬಾಂಡೆಗಳು ಅಂತೂ ಸಿಕ್ಕಾಪಟ್ಟಿ ಮಾಡ್ತೀನಿ ನಾನಂತೂ. ಹಿಂಗೆ ಯೂಸ್ ಮಾಡೋಣ ಹಿಂಗೆ ಇಟ್ಬಿಡ್ತೀನಿ, ಹಿಂಗೆ ಯೂಸ್ ಮಾಡೋಣ ಹಿಂಗೆ ಇಟ್ಬಿಡ್ತೀನಿ. ಹಂಗಾಗಿ ನೀರು ಬಂದಾಗ ಅಷ್ಟು ತಿಕ್ಕಿಟ್ಟಿ ನೋಡ್ರಿ, ಹಂಗೆ ಗುಡ್ಡ ಇರ್ದಂಗೆ ಇರೋ ನಮ್ಮ ಮನೆ ಬಾಂಡೆಗಳು. ಹಾಗೆಯೇ ದೇವ್ರ ಪೂಜೆ ಕೂಡ ಸ್ನೇಹ ಮಾಡ್ಯಾಳ ನೋಡ್ರಿ. ಈಗ ನಾವು ಕೂಡ ಚಹಾ ಮಾಡೋಣಂತ ಬರ್ರಿ. ಮಿಸಳ ಪಾವ್ ಮಾಡೋದು ಭಾಳ ಈಸಿ. ಈ ಥರ ಮನ್ಯಾಗ ಮಡ್ಕಿ ಕಾಳಿತ್ತು ಅಂತಂದ್ರೆ ಉಸಿಳಿ ಒಡಿಸಿಡ್ರಿ. ನಮ್ಮ ಮನ್ಯಾಗ ಅರ್ಜೆಂಟಿಗೆ ನಾನು ಮಾಡಬೇಕಾಯ್ತು. ಹಂಗಾಗಿ ಮತ್ತು ಇಲ್ಲಿ ಮನೆ ಮುಂದೆ ಬಂದಿದ್ದು ಅವು 10 ರೂಪಾಯಿ ತೊಗೊಂಡೆ. ಮತ್ತು ಮುಂಜಾಲಿದ್ದು 10 ರೂಪಾಯ್ದು ನೋಡ್ರಿ. ಇವೆಲ್ಲ ಮಿಕ್ಸ್ ಅದಾವು. ಸ್ವಲ್ಪ ಕಾಳವನ್ನೆಲ್ಲ ಆರಿಸಿ ಸೈಡಿಗೆ ಇರ್ತೀನಿ. ಇವು ಮನ್ಯಾಗನೇ ಇದು ಮಾಡಿ ತಂದಿದ್ದು ನೋಡ್ರಿ ಫ್ರೆಂಡ್ಸ. ಇವು ಪಾಕಿಟ್ ಈ ಥರ 10 ರೂಪಾಯಿ ಬರ್ತೈತಿ. ಇದು ಮಿಕ್ಸ್ ಇದ್ದಿದ್ದು 2 ಕೂಡಿ 20 ರೂಪಾಯಿ ತೊಗೊಂಡಿನಿ ನೋಡ್ರಿ. ಉಸುಳಿ ಕಾಳು ಎಣ್ಣೆಗೆ ಹುರ್ಕೊಂಡಿನಿ. ಆಮೇಲೆ ಇದು ರೀ ಅಲ್ಲ ಮತ್ತು ಬೆಳ್ಳುಳ್ಳಿನೂ ಕೂಡ ಎಣ್ಣೆಯೊಳಗೆ ಹುರ್ಕೊಂಡಿನಿ. ಅಂದ್ರೆ ಹಂಚಿನೊಳಗೆ ಈ ಥರ ಸಣ್ಣ ಉಳ್ಳಾಗಡ್ಡಿನೂ ಕೂಡ ಕಟ್ ಮಾಡಿ, ಕೊತ್ತಂಬರಿ ಉಳ್ಳಾಗಡ್ಡಿ ಇದನ್ನು ಕೂಡ ಕೆಂಪಗಂಗೆ ಹುರ್ಕೊಂಡು ಇದನ್ನು ಮಿಕ್ಸಿ ಮಾಡ್ತೀನಿ.
ಇದನ್ನು ಮಿಕ್ಸಿ ಮಾಡಿ ಆಮೇಲೆ ಟಮಾಟಿನೂ ಕೂಡ ಎಣ್ಣೆ ಒಳಗನೆ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳೋಣ. ಈ ಕಡೆಗೆ ಟಮಾಟಿ ಹುಡ್ಕೊಂಡು ಅಂಚು ಸೈಡಿಗೆ ಇಟ್ಟಿನಿ ರೀ. ಹಂಗೆ ಈಗ ಬೊಗಣಿ ಒಳಗೆ ನೋಡ್ರಿ ಎಣ್ಣೆ ಹಾಕಿನಿ. ಎಣ್ಣೆ ಒಳಗೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಕೆಂಪು ಖಾರ ಹಾಕಿನಿ. ಆಮ್ಯಾಗ ಇದೇನು ಇವಾಗ ಎಣ್ಣೆ ಹುರ್ಕೊಂಡಿದ್ದೆಲ್ಲ ಐತಿ ನೋಡ್ರಿ, ಅದನ್ನೇನೈತಿ ಸ್ವಲ್ಪ ಎಣ್ಣೆಗೆ ಹಾಕಿಬಿಡಮಂತ. ಎಣ್ಣೆಗೆ ಹಾಕಿ ನೋಡ್ರಿ ಕಲರ್ ಚೆನ್ನಾಗಿ ಬರ್ತೈತಿ. ಸ್ವಲ್ಪ ಎಣ್ಣೆ ಹಾಕಿದ್ರು ಮ್ಯಾಗ ಎಣ್ಣೆ ಅಂತ ಹೇಳ್ತೈತಿ. ಇದು ಅಷ್ಟು ಈಗ ಇದ್ರೊಳಗೆ ಹಾಕ್ಬಿಡಮ್ ನೋಡ್ರಿ. ಈ ಥರ ಎಲ್ಲ ನಾವು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಮ್ಯಾಲ ತೇಲ್ ಬರ್ತದೆ. ಇವಾಗ ಮತ್ತೆ ಟಮಾಟಿ ಏನು ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಹೊತ್ತೇನು ಎಣ್ಣೆ ಮಿಕ್ಸ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಮೊದಲ ಫ್ರೈ ಮಾಡಿ ಹಾಕಿರ್ತೀವಿ. ಸೊ ಹಾಗಾಗಿ ಇದು ಲಗು ಆಗ್ತದೆ, ಟೈಮ್ ಏನು ಜಾಸ್ತಿ ಇಡೋಂಗಿಲ್ಲ. ನಾವು ಚಂದ ಹೆಂಗೆ ಉರಿತೀವಲ್ಲ ಹಂಗನೇ ಇದು ಮಸಾಲೆ ಟೇಸ್ಟಿ ಆಗತ್ತೆ. ಮತ್ತು ಎಣ್ಣೆನೂ ಕೂಡ ಚೆನ್ನಾಗಿ ಬಿಡ್ತೈತೆ ನೋಡ್ರಿ. 1 ನಿಮಿಷ 2 ನಿಮಿಷದೊಳಗೆ ಇದೆಲ್ಲ ಎಣ್ಣೆ ಬಿಡ್ತದೆ. ಓಕೆ, ಈಗಲೂ ಕೂಡ ಎಣ್ಣೆ ಬಿಟ್ಕೊಂಡೈತಿ, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಮಿಕ್ಸಿ ಮಾಡಿದ್ವಲ್ಲ ಅದ್ರದ್ದು ನೀರು ಹಾಕ್ಕೊಳ್ಳೋಣಂತ. ಹಾಕ್ಕೊಂಡು ಮತ್ತೆ ಚಂದಾಗ ಸಣ್ಣ ಉರಿ ಇಟ್ಟೀನಿ ರೀ, ಜಾಸ್ತಿ ದಪ್ಪಿಟ್ಟಿಲ್ಲ. ಈಗ ಉಪ್ಪು ಹಾಕೋಣ. ಓಕೆ, ಸದ್ಯಕ್ಕೆ ನೋಡ್ರಿ ಎಲ್ಲನೂ ಕೂಡ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಟೈತಿ. ಇವಾಗ ಏನೈತಲ್ಲ ಉಸಿರಿ ಕಾಳು ಹಾಕಿ ಇದೇನು ಜಾಸ್ತಿ ಕುದಿಬೇಕಂತೇನಿಲ್ಲ, ಸ್ವಲ್ಪ ಹಸಿ ಆಗಿದ್ರು ನಡೀತೈತಿ. ಇದು ಉಸುಳಿಕಾಳು ನಾವು ಫ್ರೈ ಮಾಡಿ ಮಿಕ್ಸಿ ಹಾಕೋದಂದ್ರೆ ಸ್ವಲ್ಪ ತಿಕ್ನೆಸ್ ಬರ್ತದ್ರಿ, ಗ್ರೇವಿ ಚೆನ್ನಾಗಿ ತಿಕ್ನೆಸ್ ಬರ್ತೈತಿ. ಇವಾಗ ಬೇಕಾದ್ರೆ ನಮ್ಗೆ ಎಷ್ಟು ಉಪ್ಪು ಖಾರ ನೋಡಿಕೊಂಡು ನೀರು ಹಾಕ್ಕೊಂಡ್ಬಿಡ್ಬೇಕು. ನಮ್ಗೆ ಗ್ರೇವಿ ಎಷ್ಟು ಬೇಕಲ್ಲ ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೋಬೇಕು ನೋಡಿರಿ. ಉಸುಳಿಕಾಳು ಹಾಕೋಣ ಜಾಸ್ತಿ ಹೊತ್ತೇನು ಇಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನಮಗೆ ಎಷ್ಟು ಕುದ್ರೊಳಗೆ ಬೇಕು ಅದನ್ನು ನೀರು ಹಾಕೋಣ ನೋಡ್ರಿ. ಇದು ಕುದಿ ಬರ್ಬೇಕ್ರಿ, ನೀಟಾಗಿ ಕುದಿ ಬಂತಂದ್ರೆ ಆವಾಗ ಲಾಸ್ಟ್ ಎಂಡ್ ಟೈಮ್ನೊಳಗೆ ಮಸಾಲೆ ಹಾಕ್ಬೇಕು ನೋಡ್ರಿ. ಇದು ಮಿಸಾಲ್ ಪಾವ್ ಮಸಾಲ ಒಂದೇ ಸಾಲಲ್ಲ ಅಂತ ಹೇಳಿ ತರಿಸೀನಿ. ಖಾರ ಜಾಸ್ತಿ ಹಾಕಿಲ್ಲ ನಾನು, ಯಾಕಂದ್ರೆ ಮಸಾಲೆ ಇರ್ತದಲ್ಲ. ಸೊ ಮಸಾಲೆಗೇ ಒಳ್ಳೆ ಖಾರ ಇರುತ್ತೈತೆ ಅದು. ನಾನು ಸ್ವಲ್ಪ ಹಾಕಂಬ್ರಿ. ಇದು ಎಷ್ಟು ರಸ ಇರ್ತೈತಲ್ಲ ಅಷ್ಟು ಚೆನ್ನಾಗಾಗುತ್ತೆ ಇದು ನೋಡಿರಿ. ನಾವು ಕುದ್ದು ಗಟ್ಟಿ ಆಗುತ್ತೆ. ಮಸಾಲೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಕುದಿಸೋ ಅವಶ್ಯಕತೆ ಇರಲ್ಲ, ಅಂದ್ರೆ ಫ್ಲೇವರ್ ಹಂಗೆ ಉಳ್ಕೊಳತ್ರಿ. ಭಾಳ ಕುದಿಸಿದ್ರೆ ಫ್ಲೇವರ್ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿರಿ. ಕಲರು ಮತ್ತು ಖಾರ ಎರಡೂ ಕೂಡ ಇರ್ತೈತಿ ಇದು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕೊಂಬಂದ್ರಿ ಇದು ಖಾರನ. ಒಂದೇ ಮಸಾಲೆ ಸಾಲಲ್ಲ, ಇದೊಂದು ಹಾಕ್ಬಿಡಮಂತ. ಇನ್ನೊಂದು ಈ ಥರ ಪರ್ಸನ್ ಹಾಕ್ಕೊಂಡು ಪರ್ಸನ್ ಮ್ಯಾಗ ಈ ಥರ ರಸ ಹಾಕ್ಕೊಂಡು ಇಲ್ಲಿ ಜಾಮೂನ್ ಅದಾವು. ಅದನ್ನಂತರ ನಾನು ನೋಡಿದ ತಕ್ಷಣ ಗುಳುಮ್ ಸಹ ಮಾಡಿದ್ವಿ. ಈ ಥರ ಉಳ್ಳಾಗಡ್ಡಿ ಹಿಂಗತ್ತೆ ಹಾಕ್ಕೊಂಡು ಇದ್ರಾಗ ಲಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಇದನ್ನೊಂದು 2-3 ಚಮಚ ಹಿಂಗೆ ತಿನ್ಬೇಕ್ರಿ ರಸದ ಜೊತೆಗೆ. ಬಟ್ ನಾವು ಇವಾಗ ಪಾವಿನ ಜೊತೆ ತಿಂತೀವಿ. ಬಟ್ ನೋಡಿದವರು ನೀವು ಮಾಡ್ಕೊರಿ, ಸೂಪರಾಗಿರ್ತೈತಿ. ಅಕ್ಕಿ ಆಗಿದ್ದು ರೀ, ಎಣ್ಣೆ ಮತ್ತು ಅಕ್ಕಿ ತೊಗೊಂಬಂದಾರೆ ಯಜಮಾನ್ರು. ಶನಿವಾರ ತರಬಾರ ಅಂದ್ರೆ ಮುದ್ದೆ ಎಣ್ಣೆ ತರ್ತಾರೆ. ಹಿಂಗತ್ತೆ ತಿನ್ಬೇಕು ನೋಡ್ರಿ. ಇದಿದ್ರೆ ನಾವು ಚಪಾತಿ ರೊಟ್ಟಿ ಅನ್ನ ಸಾರು ಏನು ಬೇಡ ನಮಗೆ. ಹೌದಿಲ್ರಿ ಅಣ್ಣ? ಹೌದಾ ಇಲ್ರಿ? ಇದ ಊಟ ನೋಡ್ರಿ ಇವತ್ತ. ಹಾಗೆ ಎಲ್ಲ ಕೂಡ ಶ್ರಾವಣದೊಳಗೆ ಎಲ್ಲ ರೀತಿಯಿಂದನೂ ಕೂಡ ಆಫರು, ಆಷಾಢದೊಳಗೂ ಕೂಡ ಆಫರ್ ಇರ್ತಾವೆ. ಬಟ್ ನಮ್ಮ ಒಂದು ಬಿಸ್ನೆಸ್ ಒಳಗೆ ಯಾವಾಗಲೂ ಕೂಡ ನಾನು ಒಂದೊಂದು ಆಫರ್ ಬಿಡ್ತಾನೆ ಇರ್ತೀನಿ. ಕಿವಿ ಒಲೆ ಜೊತೆಗೆ ನಿಮ್ಗೆ ಗ್ಯಾರಂಟಿ ಇರುವಂಥ ಕಿವಿ ಒಲೆ ಜೊತೆಗೆ ಈ ಸೀರೆ ಬ್ರೈಡಲ್ ಸೀರೆ ಮಸ್ತ್ ಇದ್ರಿ. ಯೂನಿಕ್ ಆಗಿರುವಂಥ ಸೀರೆ ನೋಡ್ರಿ ಫ್ರೆಂಡ್ಸ, ಸೂಪರಾಗೈತಿ. 2500. ಯಾರಿಗೆ ಯಾವ ಥರ ಸೀರೆ ಇಷ್ಟ ಆಗುತ್ತಾ ಖಂಡಿತ ಹೋಗಲು ಕೂಡ ಸ್ಕ್ರೀನ್ಶಾಟ್ ತೆಗೀರಿ, ವಾಟ್ಸಪ್ ಮಾಡಿರಿ. ನಾರ್ಮಲ್ ಕಾಲ್ ಬರೋಂಗಿಲ್ಲ, ವಾಟ್ಸಪ್ ಕಾಲ್ ಬರ್ತೈತಿ. ಒಂದಕ್ಕಿಂತ ಒಂದು ಚಂದ ಅದಾವೆ. ಅದು ಅಂತೂ 100ಕ್ಕೆ 100 ಗ್ಯಾರಂಟಿ ಕೊಟ್ಟು ಹೇಳ್ತೀನಿ. ಸೀರೆ ಮಾತ್ರ ಮನೆಗೆ ಬಂದ್ಮ್ಯಾಗ ನೀವು ಡಬ್ಬಲ್ ಖುಷಿ ಪಡ್ತೀರಿ. ನಾ ಕೊಡುವಂಥ ರೇಟಿಗೆ ನಿಮ್ಗೆ ಅಷ್ಟು ಖುಷಿ ಆಗುತ್ತೆ. ಕ್ವಾಲಿಟಿ ಸೀರೆಗಳು ಬರ್ತಾವೆ. ಯಾರಿಗೆ ಯಾವ ಸೀರೆ ಬೇಕು ನೋಡಿರಿ ಸ್ಕ್ರೀನ್ಶಾಟ್ ತೆಗೀರಿ, ವಾಟ್ಸಪ್ ಮಾಡಿರಿ ಫ್ರೆಂಡ್ಸ್. ನಮ್ಗೆ ಈ ಸೀರೆ ಬೇಕು ಅಂತೇಳಿ ಖಂಡಿತವಾಗ್ಲೂ ಕೂಡ ನಿಮ್ಗೆ ಖುಷಿ ಆಗುತ್ತೆ. ಸೊ ಮಸ್ತ್ ಒಂದಕ್ಕಿಂತ ಒಂದು ಬಲ ಇರುವಂಥ ಸೀರೆಗಳಿದ್ದಾವೆ. ಈಗ ಒಂದೊಂದು ಓಪನ್ ಮಾಡಿದ್ದು ಕೂಡ ಇದರೊಳಗೆ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ, ದಯವಿಟ್ಟು ನೋಡಿ ಬೈ ಮಾಡಿ ಸಪೋರ್ಟ್ ಮಾಡಿರಿ.
ನಮಸ್ತೆ ಎಲ್ಲರಿಗೂ ಕೂಡ ಟ್ರೆಡಿಷನಲ್ ಒಳಗೆ ಮೈಸೂರು ಸಿಲ್ಕ್ ಸೀರೆ ಇದು ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಬರ್ತೈತಿ ನೋಡ್ರಿ. ಯೆಲ್ಲೋ ಕಲರ್ಗೆ ಗ್ರೀನ್ ಕಲರ್ ಬಾರ್ಡರ್ ಬರ್ತೈತಿ, ಅದು ಬೆಂಟೆಕ್ಸ್ ಬಾರ್ಡರ್ ಬರ್ತೈತಿ ಕಲರ್. ಮತ್ತೆ ಬಾರ್ಡರ್ಗೆ ನಿಮ್ಗೆ ಎಲಿಫೆಂಟ್ ಅಂಡ್ ಪಿಕಾಕ್ ಡಿಸೈನ್ ಇರುವಂತದ್ದು. ಎಷ್ಟು ಟ್ರೆಡಿಷನಲ್ ಅಲ್ಲ, ತುಂಬಾ ಹೆಣ್ಮಕ್ಳಿಗೆ ಇದು ಇಷ್ಟ ಆಗ್ತದ ನೋಡ್ರಿ. ಕಲರ್ ಕಾಂಬಿನೇಷನ್ ನೋಡಿದ್ರೆ ಖುಷಿ ಆಗ್ಬಿಡ್ತೈತಿ. ಟ್ರೆಡಿಷನಲ್ ಅದ್ರ ನಮ್ಮ ಮೈಸೂರು ಸಿಲ್ಕ್ ಸೀರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳ್ರಿ. ನಿಮ್ಗೆ ಬಾರ್ಡರ್ ಯಾವ ತರ ಬರ್ತೈತಿ ಅದೇ ತರ ಸೆರಗು ಮತ್ತೆ ಬ್ಲೌಸ್ ಪೀಸ್ ಬರ್ತೈತಿ. ಸೀರೆ ಮಾತ್ರ ಎಕ್ದಮ್ ಸಾಫ್ಟ್ ಐತಿ, ಏನ್ ಮಾಡಕ್ಕಾಗ್ಲಿ ಕೂಡ ಸೀರೆ ಮಸ್ತ್ ಐತಿ. ಸಾಫ್ಟ್ ಮೆಟೀರಿಯಲ್, ಯಾರಿಗೆ ಬೇಕಾ ಬುಕಿಂಗ್ ಮಾಡ್ಕೊರಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ ಕೂಡ ಫ್ರೆಂಡ್ಸ್, ಸ್ಯಾಟಿನ್ ಸಿಲ್ಕ್ ಬನಾರಸಿ ಒಳಗೆ ಟ್ರೆಂಡಿಂಗ್ ಅಲ್ಲಿರುವಂತ ಸೀರೆ ಕಲರ್ ಕಾಂಬಿನೇಷನ್ ನೀವು ನೋಡ್ತಾ ಇರ್ಬೋದು. ಯೂನಿಕ್ ಆಗೈತಿ. ಹಂಗೆ ಸೆರಗು ಪಾಟ ಎಷ್ಟು ಚೆನ್ನಾಗೈತಿ ನೋಡ್ರಿ. ಗೊಂಡೆನ್ ಕೂಡ ಬರ್ತಾವು. ಸೂಪರ್ ಆಗಿರುವಂತ ಈ ಸೀರೆ ಯಾರಿಗೆ ಬೇಕು ನೋಡ್ರಿ. ಇಂಗ್ಲಿಷ್ ಕಲರ್ನಾಗ ಐತಿ. ಸ್ಯಾಟಿನ್ ಬನಾರಸಿ ಸಿಲ್ಕ್ ಎಕ್ದಮ್ ಬೆಣ್ಣೆ ತರ ಐಟಮ್ ಐತಿ. ಯಾರಿಗೆ ಬೇಕು ನೋಡಿ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡ್ರಿ. ನೋ ಕ್ಯಾಶ್ ಆನ್ ಡೆಲಿವರಿ. ನಿಮ್ಗೆ ನಾರ್ಮಲ್ ಕಾಲ್ ಅಟೆಂಡ್ ಆಗಲ್ಲ, ಓನ್ಲಿ ವಾಟ್ಸ್ಆಪ್ ಮಾಡ್ಬೇಕಾಗ್ತದ. ಓಕೆ, ಥ್ಯಾಂಕ್ ಯು. ನಮಸ್ತೆ ಇಷ್ಟ ಫ್ಯಾಮಿಲಿ. ಇವಾಗೆಲ್ಲ ಮೈಸೂರು ಸಿಲ್ಕ್ ಸಖತ್ತಾಗಿ ಟ್ರೆಂಡಿಂಗ್ ಅಲ್ಲಿರುವಂತ ಐಟಮ್ ನೋಡ್ತಾ ಇರ್ಬೋದಲ್ಲ. ಈ ತರ ಒಂದು ಸೀರೆಗೆ ಒಂದು ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ನೋಡ್ರಿ ಯಾವ ತರ ಐತೆ ಅಂತ ಹೇಳಿ. ನಿಮ್ಗೆ ಬೆಂಟೆಕ್ಸ್ ಬಾರ್ಡರ್ ಬರ್ತೈತಿ. ಬಾರ್ಡರ್ಗೆ ನಿಮ್ಗೆ ಗೋಲ್ಡನ್ ಕಲರ್ ದೊಳಗ ಪಿಕಾಕ್ ಅಂಡ್ ಎಲಿಫೆಂಟ್ ಇರುವಂತದ್ದು ಐತಿ. ಸೊ ನಿಮ್ಗೆ ಬಾರ್ಡರ್ ಕಲರ್ ಯಾವ ತರ ಐತಿಲ್ಲ ಅದೇ ಕಲರ್ ನಿಮ್ಗೆ ಸೆರಗ್ ಬರ್ತೈತಿ. ಹಂಗೆ ಬ್ಲೌಸ್ ಪೀಸ್ ಕೂಡ ಬರ್ತೈತಿ. ಸೊ ಇದು ಕ್ರೇಪ್ ಸಿಲ್ಕ್ ಆಗಿರ್ತೈತಿ. ಸಾಫ್ಟ್ ಬೆಣ್ಣೆ ತರ ಮೆಟೀರಿಯಲ್ ಇರುವಂತದ್ದು. ಸೊ ಈ ಸೀರೆ ಯಾರಿಗೆ ಬೇಕು ನೋಡ್ರಿ, ಫಟ್ ಅಂತ ಸ್ಕ್ರೀನ್ ಶಾಟ್ ತೆಗಿರಿ. ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡ್ರಿ ಸ್ಕ್ರೀನ್ ಶಾಟ್ ತೆಗೆದು. ಸೊ ನೋ ಕ್ಯಾಶ್ ಆನ್ ಡೆಲಿವರಿ, ಓನ್ಲಿ ಆನ್ಲೈನ್ ಪೇಮೆಂಟ್ ಇರ್ತೈತಿ. ಯಾರಿಗೆ ಬೇಕು ನೋಡ್ರಿ ಈ ಸೀರೆ ಬೇಗನೆ ಬುಕಿಂಗ್ ಮಾಡ್ಕೊರಿ. ಎಕ್ದಮ್ ಸಾಫ್ಟ್ ಇರುವಂತ ಸೀರೆ ಮೈಸೂರು ಕ್ರೇಪ್ ಸಿಲ್ಕ್. ಥ್ಯಾಂಕ್ ಯು. ಸಖತ್ತಾಗಿ ಕಾಣುವಂತ ಒಂದು ಮೈಸೂರು ಸಿಲ್ಕ್ ಸೀರೆನ ತಗೊಂಡ್ ಬಂದಿದ್ದೀವಿ. ನಿಮ್ಗ ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಬರ್ತೈತಿ. ಬಾರ್ಡರ್ಗೆ ನವಿಲು ಮತ್ತೆ ಎಲಿಫೆಂಟ್ ಇರುವಂತ ಡಿಸೈನ್ ಇರ್ತೈತಿ. ಬಾರ್ಡರ್ ಯಾವ ತರ ಕಲರ್ ಐತಿ ನೋಡ್ರಿ ಅದೇ ತರ ನಿಮ್ಗ ಸೆರಗು ಬರ್ತೈತಿ. ಸೆರಗು ಮತ್ತೆ ಬ್ಲೌಸ್ ಪೀಸ್. ಇಷ್ಟು ಚೆನ್ನಾಗಿರುವಂತ ಸೀರೆ ಸೂಪರ್ ಆಗಿ ಕಾಣಿಸ್ಬೇಕು. ಉಟ್ಕೊಂಡಾಗ ನಮ್ಮ ಹೆಣ್ಮಕ್ಳು ಅಂತೂ ಅಲ್ಟಿಮೇಟ್ ಆಗಿ ಕಾಣಿಸ್ತಾರ. ಸೊ ಈ ಒಂದು ಸೀರೆ ಯಾರಿಗೆ ಬೇಕು ನೋಡ್ರಿ ಸ್ಕ್ರೀನ್ ಶಾಟ್ ತೆಗಿರಿ. ಬೇಗನೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡ್ರಿ. ನಾರ್ಮಲ್ ಕಾಲ್ ಬರಂಗಿಲ್ಲ. ಸೊ ವಾಟ್ಸ್ಆಪ್ ಮಾಡ್ರಿ, ಬುಕಿಂಗ್ ಮಾಡ್ಕೊಳ್ಳಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ನೋ ಕ್ಯಾಶ್ ಆನ್ ಡೆಲಿವರಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲ ಇನ್ಸ್ಟಾ ಫ್ಯಾಮಿಲಿ. ಸಖತ್ತಾಗಿರುವಂತ ಸೀರೆ ಕಲೆಕ್ಷನ್ ನಿಮ್ಗೋಸ್ಕರ ತಗೊಂಡ್ ಬಂದಿದ್ದೀನಿ. ಇದು ಮೈಸೂರು ಸಿಲ್ಕ್ ಬರ್ತೈತಿ. ಚೆಕ್ಸ್ ಪ್ಯಾಟರ್ನ್ ರೋಗ್ ಬರ್ತೈತಿ. ಬಾರ್ಡರ್ ನೋಡ್ರಿ ನಿಮ್ಗೆ ಪಿಂಕ್ ಕಲರ್ ಬಾರ್ಡರ್ ಬರ್ತೈತಿ. ಈ ತರ ಒಂದು ಕಾಂಬಿನೇಷನ್ ಬೆಂಟೆಕ್ಸ್ ಬಾರ್ಡರ್ ಸೀರೆ ಸೂಪರ್ ಆಗೈತಿ ನೋಡ್ರಿ. ಯಾರಿಗೆ ಬೇಕಲ್ಲ ಬೇಗನೆ ಬುಕಿಂಗ್ ಮಾಡ್ಕೋರಿ. ನಿಮ್ಗ ಬಾರ್ಡರ್ ಯಾವ ಕಲರ್ ಬರ್ತೈತಿಲ್ಲ ಅದೇ ಇದ್ರೊಳಗನೆ ನಿಮ್ಗ ಸೆರಗ್ ಬರ್ತೈತಿ. ನೋಡ್ತಿರ್ಬೋದಲ್ಲ ಈ ತರ ಸೆರಗ. ಬ್ಲೌಸ್ ಪೀಸ್ ನಿಮ್ಗೆ ಇದೇ ಕಲರ್ ಬರ್ತೈತಿ. ಅಪೋಸಿಟ್ ನೊಳಗ ಇದು ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಆಗಿರ್ತೈತಿ. ಸಖತ್ತಾಗಿ ಕಾಣಿಸ್ತೈತಿ. ವೇರ್ ಮಾಡ್ದಾಗಂತೂ ಮೆತ್ತಗಂದ್ರ ಮೆತ್ತಗೆ ಸೀರೆ ಚೆಕ್ಸ್ ಪ್ಯಾಟರ್ನ್ ಒಳಗ. ಯಾರಿಗೆ ಬೇಕು ನೋಡ್ರಿ ಬೇಗನೆ ಸ್ಕ್ರೀನ್ ಶಾಟ್ ತೆಗಿರಿ. ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡ್ರಿ, ಬುಕಿಂಗ್ ಮಾಡ್ರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ನೋ ಕ್ಯಾಶ್ ಆನ್ ಡೆಲಿವರಿ. ಥ್ಯಾಂಕ್ ಯು.